ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಮೀನು ಸಾರು ಮಾಡಿದ್ದೆ. ಇದು ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಬೇಗ ಆಗುತ್ತೆ. ನಾನಿಲ್ಲಿ ಮೀನು 1 kg ಮೀನು ತರಿಸಿದ್ದೆ. ಅದನ್ನು ತೊಳೆದು ಅರಿಶಿನ ಉಪ್ಪು ಹಾಕಿಟ್ಟಿದ್ದೀನಿ. ಈರುಳ್ಳಿ 4, ಟೊಮೊಟೊ 4, ಹುಣಸೆಹಣ್ಣು 2 ನಿಂಬೆಹಣ್ಣು ಗಾತ್ರಕ್ಕೆ ನನ್ನ ಕೈಯಲ್ಲಿ ಒಂದು ಮುಸ್ಲಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಇಷ್ಟು ಸೇರಿಸಿ ರುಬ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕೋಂಗಿಲ್ಲ. ನಾನು ಯಾವತ್ತೂ ಹಾಕಲ್ಲ. ನಮ್ಮ ಅಜ್ಜಿ ಇದೇ ಥರ ಮಾಡ್ತಿದ್ದಿದ್ದು. ತುಂಬ ಸೂಪರಾಗಿ ಆಗುತ್ತಿದ್ದು. ಕಾಯೆಲ್ಲ ಸೌದ ಮೇಲೆ ನಾನಿಲ್ಲಿ ಬೇಳೆ ಸಾರು ಪುಡಿನ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನೊಂದು ಸಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ 2 ಈರುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಇವಾಗ ನಾವು ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೋಬೇಕು. ಅದು ಹಾಕ್ಕೊಂಡು ಸಾರು ಗಟ್ಟಿ ಇರಬೇಕು, ಆ ಥರ ನೋಡಿ ನೀರು ಹಾಕಿ ಅಳತೆ ಮಾಡಿ ಇಟ್ಕೋಬೇಕು. ಇವಾಗ ಅದನ್ನು ಬೇಯಕ್ಕೆ ಬಿಟ್ಟರೆ 10 ನಿಮಿಷ ಸಾಂಬಾರು ಬೇಯಬೇಕು. ಮೀನು ಹಾಕಿದ್ಮೇಲೆ ಬೇಯಿಸೋಂಗಿಲ್ಲ ಜಾಸ್ತಿ. ಹಂಗಾಗಿ ಸಾರು ಚೆನ್ನಾಗಿ ಕುದಿ ಬಂದು ಸಾರು ಖಾರ ಎಲ್ಲ ಬೆಂದಿದೆ. ಇವಾಗ ನಾನು ಮೀನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಯಾಕೆ ಅಂದರೆ ನಾನು ಮೊದಲೇ ಫಿಶ್ಗೆ ಹಾಕಿಟ್ಟಿದ್ದೆ. ಇವಾಗ ಮೀನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದೇ ಒಂದು ಸಲ ಮಿಕ್ಸ್ ಮಾಡಿ, ಜಾಸ್ತಿ ಏನು ಇದು ಮಾಡಬೇಡಿ. 5ರಿಂದ 10 ನಿಮಿಷ ಸಾಕು. ಮೀನು ಸಾಫ್ಟಾಗಿ ಇದಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು 1-2 ಕುದಿ ಬರೋವರೆಗೂ ಇದು ಮಾಡಿ ಕುದಿಸ್ಕೋಬೇಕು. 2 ಕುದಿ ಬಂದಮೇಲೆ ಈ ಥರ ಒಂದು ಸಲ ಮಿಕ್ಸ್ ಕೊಟ್ಟರೆ ಮೀನು ಪೂರ್ತಿಯಾಗಿ ಬೆಂದಿರುತ್ತೆ. ತುಂಬ ಟೇಸ್ಟಿಯಾಗಿರೋ ಮೀನು ಸಾರು ರೆಡಿ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.